ಲೆಟ್ ಸ್ಟಾರ್ಟ್ ವಿತ್ ವೀಟ್ಸ್ಟೋನ್ ಬ್ರಿಡ್ಜ್ ಟುಡೇ. ಸೊ ಇಲ್ಲಿ ವೀಟ್ಸ್ಟೋನ್ ಬ್ರಿಡ್ಜಲ್ಲಿ 4 ರೆಸಿಸ್ಟೆನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಒಂದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇನ್ ಟರ್ಮ್ಸ್ ಆಫ್ ಅದರ್, ಯಾವುದೋ ಒಂದು ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಇನ್ ಟರ್ಮ್ಸ್ ಆಫ್ ಅದರ್. ಇಲ್ಲಿ 4 ರೆಸಿಸ್ಟೆನ್ಸ್ಗಳ ಹೆಸರನ್ನು ನಾವು PQRS ಅಂತ ತಗೋತೀವಿ. 4 ಆರ್ಮ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಈ ಕ್ವಾಡ್ರಿಲ್ಯಾಟ್ರಲ್ ಅಂತ ಏನು ತೊಗೊಂಡಿರ್ತೀವಿ ಇದರಲ್ಲಿ 4 ಆರ್ಮ್ಸ್ಗಳಲ್ಲೂ 4 ಇಟ್ಟಿರ್ತೀವಿ. PQRS ಅಂತ ಹೇಳಿ ನೇಮ್ ಮಾಡಿದ್ದೀವಿ. ದೆನ್ ಗ್ಯಾಲ್ವನೋಮೀಟರ್ G ಅನ್ನು ಕೊಟ್ಟಿದ್ದೀವಿ, ಹಾಗೆ K2ನ ತೊಗೊಂಡಿದ್ದೀವಿ. ಆರ್ ಕನೆಕ್ಟೆಡ್ ಬಿಟ್ವೀನ್ B ಆ್ಯಂಡ್ D. ಈ ಡಯಾಗನಲ್ B ಆ್ಯಂಡ್ D ಅಲ್ಲಿ ನಾವೇನು ಮಾಡಿದ್ದೀವಿ, ಗ್ಯಾಲ್ವನೋಮೀಟರ್ನ ಮತ್ತು ಕೀನ ತೊಗೊಂಡಿದ್ದೀವಿ. AC ಅಲ್ಲಿ ಏನು ಮಾಡಿದ್ದೀವಿ ಅಂದರೆ ACಗೆ ಒಂದು EMF ಅನ್ನು ಮತ್ತು K1 ಕನೆಕ್ಟ್ ಮಾಡಿದ್ದೀವಿ. ಈ PQನ ರೇಷಿಯೋ ಆರ್ಮ್ಸ್ ಅಂತ ಹೇಳಿ ಕರಿತೀವಿ. ಅದೇ ಥರ ಆರನ್ನು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಎಸ್ನ ನಾವು ಯೂಶಲಿ ಅಂದರೆ ಈ ಎಸ್ ಅಂತ ಹೇಳಿ ಯಾವುದೋ ಒಂದು ತೊಗೊಳ್ತೀವಿ, ಅದು ಅನ್ನೋನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ್ಯಂಡ್ ವೀಟ್ಸ್ಟೋನ್ ಬ್ರಿಡ್ಜನ್ನು ನಾವು ಯೂಸ್ ಮಾಡ್ತಿರೋದು ಈ ಅನ್ನೋನ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯೋದಕ್ಕೋಸ್ಕರನೇ. ಈಗ ಬಹುಮುಖ್ಯವಾಗಿ ಈ ಬ್ರಿಡ್ಜ್ ಯಾವಾಗಲೂ ಬ್ಯಾಲೆನ್ಸ್ ಆಗಿರುತ್ತೆ. ಯಾವಾಗ ಅಂದರೆ ಗ್ಯಾಲ್ವನೋಮೀಟರ್ 0 ಡಿಫ್ಲೆಕ್ಷನನ್ನು ತೋರಿಸಿದಾಗ. ಬ್ಯಾಲೆನ್ಸಿಂಗ್ ಕಂಡೀಷನಲ್ಲಿ ಈ ರೇಷಿಯೋ ಇರುತ್ತೆ. P/Q ರೆಸಿಸ್ಟೆನ್ಸು ಯಾವಾಗಲೂ R/S ರೇಷಿಯೋಗೆ ಈಕ್ವಲ್ ಆಗಿರುತ್ತೆ. ಸೊ ಈಗ K1 ನಾವು ಪ್ರೆಸ್ ಮಾಡಿದ್ವಿ ಅಂದಾಗ ದಟ್ ಮೀನ್ಸ್ ವಾಟ್, ವಿ ಆರ್ ಸ್ವಿಚಿಂಗ್ ಆನ್ ದ ಸರ್ಕ್ಯೂಟ್. ಸೆಲ್ ಅಂದರೆ ಫ್ಯಾನ್ ಆನ್ ಮಾಡಿದಾಗ ಸ್ವಿಚ್ ಆನ್ ಮಾಡ್ತೀವಲ್ಲ, ಫ್ಯಾನ್ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಿಚ್ ಆನ್ ಮಾಡಿದಾಗ ಅಂದರೆ ಕೀವನ್ನು ಪ್ರೆಸ್ ಮಾಡಿದಾಗ ಸೆಲ್ ಮೂಲಕ ಅಂದರೆ ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಮೂಲಕ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತಿದೆ, ಈಗ ಇಲ್ಲಿ ಹೋಗ್ತಿದೆಯಾ, ಪಾಸಿಟಿವ್ ಟರ್ಮಿನಲಿಂದ ಹೋಗ್ತಿದೆಯಾ ನೋಡಿ. ಇದೇನಾಗ್ತಿದೆ I1 ಆ್ಯಂಡ್ I2 ಆಗಿ ಡಿವೈಡ್ ಆಗ್ತಾ ಇದೆ. ಈಗ K2ನ ಪ್ರೆಸ್ ಮಾಡಿದಾಗ ಏನಾಗ್ತಿದೆ ಅಂದರೆ ದೆರ್ ಇಸ್ ನೋ ಡಿಫ್ಲೆಕ್ಷನ್ ಇನ್ ಗ್ಯಾಲ್ವನೋಮೀಟರ್. ಅಂದರೆ ಅರ್ಥ ಕರೆಂಟು ಈ BD ಅನ್ನೋ ಡಯಾಗನಲಲ್ಲಿ ಕರೆಂಟ್ ಫ್ಲೋ ಆಗಬಾರ್ದು ಅಂತ. K2ನ ಪ್ರೆಸ್ ಮಾಡಿದ ತಕ್ಷಣ ಏನಾಗ್ತಿದೆ, ಈ ಡಯಾಗನಲಲ್ಲಿ ಕರೆಂಟು ಫ್ಲೋ ಆಗಬಾರ್ದು ಅನ್ನೋದನ್ನು ನಾವು ಫಿಕ್ಸ್ ಮಾಡ್ತೀವಿ. ಹಾಗಿದ್ರೆ ಬಂದಂತಹ I1 ಕರೆಂಟು AB ಆರ್ಮ್ ಅಲ್ಲಿ ಹೋಗ್ತಾ ಇದೆ, ಅದ್ರ ಜೊತೆಗೆ BC ಆರ್ಮಲ್ಲೂ ಹೋಗ್ತಿರುವಂತಹ ಕರೆಂಟು I1 ಆಗಿರುತ್ತೆ. ಸಿಮಿಲರ್ಲಿ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿಲ್ಲ BD ಡಯಾಗನಲಲ್ಲಿ ಅಂದರೆ I2 ಬರ್ತಾ ಇದೆ ಕರೆಂಟು, ಅದೇ ಕರೆಂಟೇ ತಾನೇ. ಹಾಗಿದ್ರೆ CD ಆರ್ಮಲ್ಲೂ ಹೋಗ್ತಾ ಇರೋದು, ಅದನ್ನು ಅವರಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆ, ಸೊ ದ ಸೇಮ್ ಕರೆಂಟ್ ವಿಲ್ ಫ್ಲೋ ಇನ್ BC ಆ್ಯಸ್ ABಲಿ ಹೇಗೆ ಹೋಗ್ತಿದೆಯೋ ಅದೇ ಥರ BCಲಿ ಹೋಗುತ್ತೆ. I2 ವಿಲ್ ಫ್ಲೋ ಇನ್ DC ಆ್ಯಸ್ ವೆಲ್ ಆ್ಯಸ್ ಇನ್ AD. ಈಗ ಕಿರ್ಚಾಫ್ ಸೆಕೆಂಡ್ ಲಾನ ಇಲ್ಲಿ ಅಪ್ಲೈ ಮಾಡ್ತಿದ್ದಾರೆ ಇನ್ ಅ ಲೂಪ್ ABDA. ನೋಡೋಣ ಹೇಗಾಗಿದ್ರೆ ABDA, ದಿಸ್ ಇಸ್ ದ ಹಾಫ್ ಪಾರ್ಟ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಈ ಕಿರ್ಚಾಫ್ ಸೆಕೆಂಡ್ ಲಾನ ಅಪ್ಲೈ ಮಾಡಿದಾಗ ABDA ಇದರಲ್ಲಿ ಬರುವಂತಹ ಕರೆಂಟ್ ಬಗ್ಗೆ ಅಬ್ಸರ್ವ್ ಮಾಡಿ. ಆ್ಯಂಡ್ ದ ರೆಸಿಸ್ಟರ್ಸ್ ನಾವು ತಗೋತಾ ಇರೋದೇ ಏನಿಲ್ಲ, ಸೆಕೆಂಡ್ ಲಾ ಅಂದಾಗ ಕರೆಂಟ್ ಮತ್ತು ರೆಸಿಸ್ಟರ್ಸ್ಗಳ ಸಮ್ಮನ್ನು ನಾವು ತಗೋಬೇಕು. P ಅಲ್ವಾ, ಇಲ್ಲಿ ನೋಡಿ ಹೀಗೆ ಹೋಗ್ತಾ ಇದ್ದೀವಿ. ಸೊ ಅಬ್ಸರ್ವ್ ಮಾಡ್ಕೊತ ಬನ್ನಿ. ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ದ ಹೈಯರ್ ಪೊಟೆನ್ಷಿಯಲ್ ರೀಜನ್ ಟು ಲೋವರ್ ಪೊಟೆನ್ಷಿಯಲ್ ರೀಜನ್. ಹಾಗಿದ್ರೆ ಸೊ ಇಟ್ ಈಸ್ ಗೋಯಿಂಗ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಅಂತ ಅಂದರೆ ಲೋವರ್ ಸೈಡ್ ಹೋಗ್ತಾ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಗೆಟಿಂಗ್ ಲೋವರ್ಡ್. AB ಪೊಟೆನ್ಷಿಯಲ್ ಇಲ್ಲಿ ಏನಾಗ್ತದೆ, ABಯಲ್ಲಿ ಪೊಟೆನ್ಷಿಯಲ್ ಏನಾಗ್ತಾ ಇದೆ, ಡ್ರಾಪ್ ಆಗ್ತಾಯಿದೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದು ಪೊಟೆನ್ಷಿಯಲ್ ಅಥವಾ EMF ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ IP ತಗೋತೀವಿ, ನೆಗೆಟಿವ್ I1P ಅಂತ ಹೇಳಿ ತಗೋತೀವಿ. ದೆನ್ ಈಗ ಎಲ್ಲ ಹೋಗ್ತಾಯಿದೆ, ಈ ಕಡೆಗೆ ಬರೋಣ. ಆ್ಯಂಡ್ BDಗೆ ಹೀಗೆ ಹೋಯ್ತಾ ಕರೆಂಟು, ಏನಾಯಿತು, ನೆಗೆಟಿವ್ I1P ಅಂತ ತಗೋತೀವಿ. BDಯಲ್ಲಿ ಏನಾಗ್ತದೆ, ಕರೆಂಟ್ ಈಸ್ 0, ಯಾಕಂದರೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ತೋರಿಸಲ್ಲ ಯಾವಾಗ ದಿಸ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ ಆಗಿದ್ದಾಗ. ಈಗ DA ಕರೆಂಟ್ ಹೋಗಬೇಕು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಪೋಸಿಟಲ್ಲಿ ಬರ್ತಾ ಇದೆ. ಸ್ಟಿಲ್ ಇಲ್ಲಿ ಪಾಸಿಟಿವ್ ತಗೋತೀವಿ, ಯಾಕಂತಂದರೆ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಹೈಯರ್ ಪೊಟೆನ್ಷಿಯಲ್ ರೀಜನ್. ಸೊ ಪೊಟೆನ್ಷಿಯಲ್ ಇಲ್ಲಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. IR ಅಂದ್ರೇನು, ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ದ ರೆಸಿಸ್ಟರ್. ಅಂದರೆ ಅರ್ಥ ಏನು, ಓಮ್ಸ್ ಲಾ ಅಲ್ವಾ, V is equal to IR ಬಗ್ಗೆನೇ. ಅಂದರೆ ಅರ್ಥ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಹೈಯರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಪ್ಲಸ್ I2R ಆಗುತ್ತೆ. ಇದನ್ನೇ ಇವ್ರು ಇಲ್ಲಿ ಹೇಳ್ತಾ ಇರೋದು, -I1P ಪ್ಲಸ್ I2R ಇಸ್ ಈಕ್ವಲ್ ಟು 0. ಸೊ ಎರಡೂ ಈಕ್ವೇಟ್ ಮಾಡಿಕೊಂಡ್ರೆ ಯು ಗೆಟ್ 1 ಈಕ್ವೇಷನ್. ಅದೇ ಥರನೇ ಸಿಮಿಲರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ CBDC ಲೂಪ್. ಇಲ್ಲೂ ನೀವು ನೋಡ್ತಾ ಇದ್ದೀರಾ ಕರೆಂಟ್ ಈಸ್ ಫ್ಲೋಯಿಂಗ್, ಇಲ್ಲೂ I1 ಇಲ್ಲೂ I2 ಇದೆ. ಆ್ಯಂಡ್ ಡೈರೆಕ್ಷನ್ ಸ್ಪೆಸಿಫಿಕಲಿ ಹೀಗೆ ಹೋಗ್ತಾ ಇದೆ ಅಂತಲೇ ತೊಗೋಬೋದು. ಆ್ಯಂಡ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀವಲ್ಲ ಲೂಪನ್ನು, CBDA. ಹಾಗಿದ್ರೆ ಇದು ಅಪೋಸಿಟಲ್ಲಿ ಬರ್ತಿದೆ ಅಂತ ಹಾಗೂ ತೊಗೊಳ್ಬೋದು. ಜೊತೆಗೆ ಅದೇ ಅಪೋಸಿಟಲ್ಲಿ ಬರ್ತಿದೆ ಅನ್ನೋದೇ ಆರಾಮ್ಸೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ನೆಗೆಟಿವ್ I1Q 0 ಪ್ಲಸ್ I2S ಅಲ್ವಾ. ಸೊ ಹಾಗಿದ್ರೆ ಇಲ್ಲಿ 0 ಆಗುತ್ತೆ ಆ್ಯಂಡ್ ಈಕ್ವೇಷನ್ ಈ ಥರ ಬರುತ್ತೆ. ಸೊ Q1 ಫಸ್ಟ್ ಈಕ್ವೇಷನ್ ಸೆಕೆಂಡ್ ಈಕ್ವೇಷನನ್ನು ನಾವು ಡಿವೈಡ್ ಮಾಡ್ಕೊಂಡ್ವಿ ಅಂದರೆ ವಿ ಆರ್ ಅರೈವ್ಡ್ ಅಟ್ ದ
ಬ್ಯಾಲೆನ್ಸ್ಡ್ ಈಕ್ವೇಷನ್, ಅಂದರೆ ಒಂದು ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಈ ರೇಷಿಯೋ ಬರಬೇಕು ಅನ್ನೋದನ್ನು ನಾವು ಇಲ್ಲಿ ಪ್ರೂಫ್ ಮಾಡ್ಕೊಂಡ್ವಿ. ಇಲ್ಲಿ PQR ನೌನ್ ಇದ್ದರೆ ಎಸ್ ಏನಾಗಿರುತ್ತೆ, ವಿ ನೀಡ್ ಟು ಫೈಂಡ್ ಇಟ್ ಔಟ್ ಮಾಡಬಹುದು. ದಟ್ಸ್ ವೈ AB ಮತ್ತು BC ರೇಷಿಯೋ ಆರ್ಮ್ಸ್ ಅಂತ ಕರಿತೀವಿ. AD ಮತ್ತು CDನ ನೌನ್ ಆರ್ಮ್ಸ್ ಮತ್ತು ಇದೊಂದನ್ನ ಅನ್ನೌನ್ ಆರ್ಮ್ ಅಂತ ಹೇಳಿ ಕರಿತೀವಿ. ಅಂದರೆ ದಟ್ ಈಸ್ ವಾಟ್ ದ ಅನ್ನೋನ್ ರೆಸಿಸ್ಟೆನ್ಸ್ ಅಂತ ಕರೆದ್ವಲ್ಲ ಅದೇ. ವೆನ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ದೆನ್ ಆನ್ ಇಂಟರ್ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಗ್ಯಾಲ್ವನೋಮೀಟರ್ ಮತ್ತು ಸೆಲ್ಲನ್ನು ನಾವು ಇಂಟರ್ಚೇಂಜ್ ಮಾಡಿದ್ವಿ ಅಂದ್ರೂ ಅದೇನು ಅಷ್ಟಾಗಿ ಡಿಫ್ರೆನ್ಸನ್ನು ತೋರಿಸಲ್ಲ, ನೋ ಎಫೆಕ್ಟ್ ಅಂತ ಹೇಳ್ತಾರೆ. ಇದನ್ನು ಅಂದರೆ MCQs ಕೇಳೋ ಚಾನ್ಸಸ್ ಇರುತ್ತೆ. ಸೊ ಚೇಂಜಸ್ ಆಗಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಹೆನ್ಸ್ BD ಆ್ಯಂಡ್ AC ಆರ್ ಕಾಂಜುಗೇಟ್ ಆರ್ಮ್ಸ್ ಅಂತಲೂ ಸಹಿತ ಹೇಳ್ಬಹುದು. ಬ್ರಿಡ್ಜ್ ಮ್ಯಾಕ್ಸಿಮಮ್ ಸೆನ್ಸಿಟಿವ್ ಅಂದರೆ ಅರ್ಥ ಹೆಚ್ಚು ಅಕ್ಯುರೇಟ್ ವ್ಯಾಲ್ಯೂನ ಕೊಡುತ್ತೆ, ಮ್ಯಾಕ್ಸಿಮಮ್ ಸೆನ್ಸಿಟಿವ್ ಆಗಿರುತ್ತೆ ಯಾವಾಗ ವೆನ್ ಆಲ್ ದ 4 ರೆಸಿಸ್ಟೆನ್ಸ್ ಆರ್ ಆಫ್ ದ ಸೇಮ್ ಆರ್ಡರ್. ಅಂದರೆ ಹೆಚ್ಚು ಲೈಕ್ ನಿಯರರ್ ವ್ಯಾಲ್ಯೂ ಇರಬೇಕು ಅಥವಾ ಸೇಮ್ ವ್ಯಾಲ್ಯೂನೇ ಇರಬೇಕು ರೆಸಿಸ್ಟೆನ್ಸ್ದು ಅಂತ ಅವ್ರು ಹೇಳ್ತಾ ಇರೋದು. ಅದೇ ರೀತಿಯಾಗಿ ಮ್ಯಾಕ್ಸ್ವೆಲ್ ಸಹಿತ ಇದ್ರ ಬಗ್ಗೆ ಹೇಳ್ತಾರೆ. ಮ್ಯಾಕ್ಸ್ವೆಲ್ ಯಾಕೆ ಬಂದ ಇಲ್ಲಿ ನೆನ್ಪು ಮಾಡ್ಕೊಳ್ಳಿ, ಎಲೆಕ್ಟ್ರೋಮೋಟಿವ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾನ್ಸೆಪ್ಟ್ ಎಲ್ಲ ಇವರೇ ಹೇಳಿದ್ದಲ್ವ. ಫಾರ್ ಗ್ರೇಟರ್ ಸೆನ್ಸಿಟಿವ್ ಆಫ್ ದ ಬ್ರಿಡ್ಜ್ ಅಂದರೆ ಅರ್ಥ ಮೋಸ್ಟ್ ಅಕ್ಯುರೇಟ್ ಕೊಡಬೇಕು ಅಂತಂದರೆ ಗ್ಯಾಲ್ವನೋಮೀಟರ್ ಅಥವಾ ಬ್ಯಾಟ್ರಿನ ಯಾವುದ್ರದ್ದು ಇವೆರಡರಲ್ಲಿ ಯಾವುದ್ರದ್ದು ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ, ಯೂಶ್ವಲಿ ಗ್ಯಾಲ್ವನೋಮೀಟರ್ದೇ ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ, ಶುಡ್ ಬಿ ಕನೆಕ್ಟೆಡ್ ಅಕ್ರಾಸ್ ದ ಜಂಕ್ಷನ್ ಆಫ್ ದ 2 ಹೈಯೆಸ್ಟ್ ಆ್ಯಂಡ್ 2 ಲೋಯೆಸ್ಟ್ ರೆಸಿಸ್ಟೆನ್ಸ್. ಹೆಚ್ಚು ಹೈಯೆಸ್ಟ್ ಈಗ 4 ರೆಸಿಸ್ಟೆನ್ಸ್ಗಳಿದ್ದಾವೆ, ನಾವು ಕನ್ಸಿಡರ್ ಮಾಡೋಣ 2ರದ್ದು ಹೈ ರೆಸಿಸ್ಟೆನ್ಸ್ ತೊಗೊಂಡಿದ್ದೀವಿ, ಕೆಳಗಡೆ 2ರದ್ದು ಲೋ ರೆಸಿಸ್ಟೆನ್ಸ್ ತೊಗೊಂಡಿದ್ದೀವಿ ಅಂತ. ಅವೆರಡು ಹೈಯರ್ ರೆಸಿಸ್ಟೆನ್ಸ್ ಇರೋ ಹತ್ರ ನಾವು ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋ ಹತ್ರ ಈ ಗ್ಯಾಲ್ವನೋಮೀಟರನ್ನ ಅಥವಾ ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ಇನ್ನೂ ಸಿಂಪಲ್ಲಾಗಿ ದಿಸ್ ಇಸ್ ದ ಬೆಸ್ಟ್ ಸೆನ್ಸಿಟಿವ್ ಆಪ್ಷನ್ ಅಂತೇಳಿ ಇದು ಮ್ಯಾಕ್ಸ್ವೆಲ್ ಅವ್ರು ಕೊಟ್ಟಿದ್ದು. ಐಡಿಯಾ ಗೊತ್ತಿರಲಿ ಸಾಕು, ಇದು MCQs ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ತಿಳಿಸಿ.